ಭಾಳ ಸಂತೋಷ ಅನಿಸ್ತದೆ. ಮೊದಲನೇದಾಗಿ ನಮ್ಮ ಎಲ್ಲ ಮತದಾರರಿಗೆ ತುಂಬು ಹೃದಯದ ಧನ್ಯವಾದಗಳು. ದಾವಣಗೆರೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದಂತಹ ಎಲ್ಲ ಮತದಾರರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಶಾಸಕರು, ಆಮೇಲೆ ಅಪ್ಪಾಜಿ ಮಲ್ಲಿಕಾರ್ಜುನವರು, ನಮ್ಮ ಕುಟುಂಬದ ಅಭಿಮಾನಿಗಳು ಎಲ್ಲರೂ ಕೂಡ ಸತತವಾಗಿ 1.5 ತಿಂಗಳಿಂದ ಇಂಥ ಬಿಸಿಲಿನಲ್ಲಿ ನೋಡಿದ್ದೀವಿ, 42 ಡಿಗ್ರಿ ಬಿಸಿಲಿನಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಗೆಲ್ಲೇಬೇಕು ಅಂತ ತೀರ್ಮಾನ ಮಾಡಿ ಓಡಾಡಿದಾರಲ್ಲ, ಅದರ ಪ್ರತಿಫಲ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ದಾವಣಗೆರೆಯಲ್ಲಿ. ಗೆಲುವಿಗೇನು ಪ್ರಮುಖ ಕಾರಣ ಅಂತೇಳಿ ಅಲ್ಲ, ಇದನ್ನ ಎಲೆಕ್ಷನಲ್ಲಿ ಪೂರ್ತಿ ಹೇಳ್ಕೊಂಡು ಬಂದಲ್ರಿ. ಸಾಕಷ್ಟು ಕಾರಣಗಳಿವೆ. ನಮ್ಮ ಗ್ಯಾರಂಟಿ ಯೋಜನೆಗಳು, ನಮ್ಮ ಎಲ್ಲರ ಪ್ರಯತ್ನ ಒಂದು ಈ ಬಾರಿ ಬದಲಾವಣೆ ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. 20,000 ಚಿಲ್ಲರ ವೋಟರ್ಸ್ ಆ ಲೀಡ್ನಲ್ಲಿ ಗೆದ್ದಿದ್ದೀವಿ. ಅದು ಒಂದು ಒಳ್ಳೆ ಬಹುಮತ ಅಂತ ನನಗೆ ಅನಿಸ್ತದೆ. ಇಟ್ ವಾಸ್ ಅ ಟಫ್ ಫೈಟ್. ಈಗ ಅನಿಸ್ತಾ ಇದೆ ರಿಸಲ್ಟ್ ನೋಡಿ, ಇಟ್ ವಾಸ್ ಅ ಟಫ್ ಫೈಟ್. ಗ್ಯಾರಂಟಿ ಎಲ್ಲದೂ ಕೈ ಹಿಡಿದಿದ್ದಾರೆ. ಗ್ಯಾರಂಟಿ ಕೈ ಹಿಡಿದಿದೆ, ಜೊತೆಗೆ ನಮ್ಮ ಶಾಸಕರ ಬಲ ಕೈ ಹಿಡಿದಿದೆ. ಆಮೇಲೆ ನಾವು ಇಡೀ ಇಂಡಿಯಾದಲ್ಲೇ ನೋಡ್ತಾ ಇದ್ದೀವಿ ಈಗ NDAದು ಎಷ್ಟು ಬಂದಿದೆ, ಆಮೇಲೆ ಇಂಡಿಯಾ ಅಲಯನ್ಸಿಂದ ಎಷ್ಟು ಬಂದಿದೆ. ಸೊ ಜನರು ಈ ಬಾರಿ ಒಂದು ತೀರ್ಮಾನ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅಭಿಮಾನ ತೋರಿಸಿ ವೋಟ್ ಮಾಡಿದ್ದಾರೆ. ತಮ್ಮ ಮಹಿಳಾ ಸಂಸದೆಯಾಗಿದ್ದೀನಿ, ನೀವು ಕೊಟ್ಟಂಥ ಭರವಸೆಗಳನ್ನ ಈಡೇರಿಸ್ತೀರಾ? ಕೂಡ ಮಾಡಲೇಬೇಕು, ಜನ ಬಿಡಲ್ಲ. ಈಗ ನಿಂತಿದ್ದೀವಿ ಅಂದರೆ ಕೆಲಸ ಮಾಡಲೇಬೇಕು. ನಾನು ಕೂಡ ಎಲ್ಲ ಜನರಿಗೆ, ಮುಖಂಡರಿಗೆ ಅದೇ ಹೇಳ್ತಾ ಇದ್ದೇನೆ.